20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಸರಿಯಾದ ಬಸ್ ಸೌಕರ್ಯವಿಲ್ಲದೆ ವಿದ್ಯಾರ್ಥಿಗಳು ಹಾಗೂ ನಿರಂತರ ವಿದ್ಯುತ್ ಸಿಗದೆ ರೈತರು ಹೈರಾಣಾಗಿದ್ದಾರೆ. ಈ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಖಾನಾಪುರ ತಾಲೂಕು ಘಟಕದ ವತಿಯಿಂದ ಇಂದು ಬಿಡಿಯಲ್ಲಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬಿಸಿ ಮುಟ್ಟಿಸಲಾಗಿದೆ. ಮೊದಲನೇದಾಗಿ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಖಾನಾಪುರ ತಾಲೂಕು ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿದ್ದು ಇಲ್ಲಿ ಸಂಚರಿಸ್ತಾ ಇರುವ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಹುತೇಕ ಬಸ್ಗಳು ಹಳೆಯದಾಗಿದೆ. ಇದರಿಂದ ಬಸ್ಗಳು ಅರ್ಧ ಹಾದಿಯಲ್ಲೇ ಕೆಟ್ಟು ನಿಲ್ತಾ ಇದ್ದು ಪ್ರಯಾಣಿಕರು ಕೂಡ ಪರದಾಡುವಂತಾಗಿದೆ. ಅದರಲ್ಲೂ ವಿಶೇಷವಾಗಿ ಈಗ ಪರೀಕ್ಷಾ ಸಮಯವಾಗಿದ್ದರಿಂದ ಬಸ್ಗಳು ಸಮಯಕ್ಕೆ ಸರಿಯಾಗಿ ಬಾರದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆ ಸಂಚರಿಸ್ತಾ ಇದ್ದ ಬೈಲಹೊಂಗಲ ಘಟಕದ ಕಿತ್ತೂರು ಬಿಡಿ ಮಾರ್ಗದ ಬಸ್ ಅನ್ನು ಪುನರ್ ಆರಂಭಿಸಬೇಕು ಅಂತ ಕರವೇ ಪದಾಧಿಕಾರಿಗಳು ಪ್ರಬಲವಾಗಿ ಒತ್ತಾಯಿಸಿದ್ದಾರೆ. ಇನ್ನು ವಿದ್ಯುತ್ ಸಮಸ್ಯೆಯು ತಾಲೂಕನ್ನ ಕಾಡ್ತಾ ಇದೆ. ಹೆಸ್ಕಾಂ ಇಲಾಖೆಗೆ ಮನವಿ ಸಲ್ಲಿಸಿರುವ ವೇದಿಕೆಯು ರೈತರ ಪಂಪ್ಸೆಟ್ಗಳಿಗೆ ನೀಡಲಾಗುವ ವಿದ್ಯುತ್ತನ್ನು ವ್ಯತ್ಯವಾಗದಂತೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿದೆ. ತಾಲೂಕಿನ ಹಲವೆಡೆ ವಿದ್ಯುತ್ ತಂತಿಗಳು ಕೆಳಕ್ಕೆ ನೇತಾಡ್ತಾ ಇದ್ದು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಾಣಾಪಾಯ ಉಂಟಾಗುವ ಭೀತಿ ಇದೆ. ಅಲ್ಲದೆ ಕೆಟ್ಟು ಹೋದ ಟ್ರಾನ್ಸ್ಫಾರ್ಮರ್ಗಳನ್ನು ಕೇವಲ 24 ಗಂಟೆಯೊಳಗೆ ದುರಸ್ತಿ ಮಾಡಬೇಕು ಮತ್ತು ಇಲಾಖೆಯಲ್ಲಿನ ಸಿಬ್ಬಂದಿ ಕೊರತೆಯನ್ನ ನೀಗಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಒಟ್ಟಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಖಾನಾಪುರ ತಾಲೂಕಿನ ಜನತೆ ಬೀದಿಗಿಳಿದಿದ್ದಾರೆ. ಒಂದು ವೇಳೆ ಅಧಿಕಾರಿಗಳು ಈ ಮನವಿಯನ್ನ ಗಂಭೀರವಾಗಿ ಪರಿಗಣಿಸದಿದ್ದರೆ ಮುಂದಿನ ದಿನದಲ್ಲಿ ತೀವ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಎಚ್ಚರಿಸಿದ್ದಾರೆ. ಇಡೀ ರಾಜ್ಯದಲ್ಲೇ ದೊಡ್ಡ ತಾಲೂಕು ಅಂತಂದ್ರೆ ಖಾನಾಪುರ ತಾಲೂಕ, ಅದ್ರ ಜೊತೆಗೆ ಹಿಂದುಳಿದಂಥ ತಾಲೂಕು. ಯಾಕಂದ್ರೆ ನಮ್ಮ ಇಲ್ಲಿ ನಾಯಕರೇನಿದ್ದಾರೆ, ನಮ್ಮನ್ನು ಆಳುವಂಥ ನಾಯಕರೇನಿದ್ದಾರೆ, ಇವರು ಸ್ಪಷ್ಟವಾಗಿ ಸ್ವಚ್ಛವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕಂದ್ರೆ ನೀವು ಪತ್ರಕರ್ತರು ಬರುವಾಗ ನೋಡಿರ್ಬೇಕು, ಎಲ್ಲ ರಸ್ತೆಗಳು ಹದಗೆಟ್ಟವು, KEB ವ್ಯವಸ್ಥೆ ಹದಗೆಟ್ಟತಿ, ತಹಶೀಲ್ದಾರ್ ಆಫೀಸಿನ ವ್ಯವಸ್ಥೆಗಳು ಹದಗೆಟ್ಟವು, ಈ KEB ಆಯ್ತು, KSRTC ಆಯ್ತು, ಇವಕ್ಕೆಲ್ಲ ಗಮನ ತರಬೇಕಾಗಿರ್ತಕ್ಕಂಥದ್ದು, ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ನಮ್ಮ ಶಾಸಕರು. ದಯಮಾಡಿ ಅವ್ರನ್ನ ನಾವು ನಿಂದಿಸ್ತೀವಂತಲ್ಲ. ಯಾಕಂತಂದರೆ ನಾವು ಎಲ್ಲ ಸಂಘಟನೆಯವರು ಇವತ್ತು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಕಾರಣ ನಮ್ಮ ಶಾಸಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಶಾಸಕರು ಈ ಕೆಲಸದ ಬಗ್ಗೆ ಗಮನ ಹರಿಸಬೇಕು. ಈ KEB ಸಮಸ್ಯೆ ಇರ್ಬೋದು, KSRTC ಸಮಸ್ಯೆ ಇರ್ಬೋದು, ರಸ್ತೆಗಳ ಸಮಸ್ಯೆ ಇರ್ಬೋದು, ಇವನ್ನೆಲ್ಲವನ್ನು ಸಂಪೂರ್ಣವಾಗಿ ಅವರು ಬಗೆಹರಿಸಿಕೊಡಬೇಕು ಮತ್ತು ಅಧಿಕಾರಿಗಳ ಮೇಲೆ ಸಂಪೂರ್ಣವಾದಂಥ ಹಿಡಿತ ಇಟ್ಟು ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಅಂತೇಳಿ ನನ್ನ ಇಚ್ಛೆ. ಬಿಡಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ, ಹಲವಾರು ರೈತ ಸಂಘಟನೆಗಳು ಹಾಗೂ ಹಲವಾರು ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಹೆಸ್ಕಾಂ ಇಲಾಖೆಯ ವಿರುದ್ಧ ಮಾನವ ಸರಪಳಿ ನಿರ್ಮಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿಯವರೆಗೂ ನಾವು ಖಾನಾಪುರ ತಾಲೂಕಿನ ಜನತೆ ಕರ್ನಾಟಕ ರಾಜ್ಯದಲ್ಲಿ ಇದೀವ ಅನ್ನುವಂತ ಭಾವನೆ ನಮಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಬೇರೆ ತಾಲೂಕುಗಳಿಗೆ ಬೆಣ್ಣೆ, ನಮ್ಮ ತಾಲೂಕಿಗೆ ಮಾತ್ರ ಸುಣ್ಣ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಉಪಯೋಗಿಸಿ ಬಿಟ್ಟಿರುವಂತ ಹಳೆಯ ಗುಜರಿ ಬಸ್ಗಳನ್ನು ತಂದು ನಮ್ಮ ತಾಲೂಕಿಗೆ ಕೊಡ್ತಾರೆ. ನಮ್ಮ ತಾಲೂಕು ಬಹುತೇಕ ಗುಡ್ಡುಗಾಡುಗಳಿಂದ ಕೂಡಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳ ತೊಂದರೆ ಕೂಡ ಬಹಳಷ್ಟು ಇರೋದ್ರಿಂದ ನಮ್ಮ ಜನರಿಗೆ ಸುರಕ್ಷಿತವಾದ ಮತ್ತು ಸಮರ್ಪಕವಾದ ಸಾರಿಗೆ ಸೇವೆ ಬೇಕಾಗಿರೋದ್ರಿಂದ ನಮ್ಮ ತಾಲೂಕಿಗೆ ಬಹಳಷ್ಟು ಪ್ರಮಾಣದಲ್ಲಿ ಹೊಸ ಬಸ್ಗಳನ್ನು ಬಿಡಬೇಕು. ಈ ಹೊಸ ಬಸ್ಗಳನ್ನು ಬಿಡೋದ್ರಿಂದ ಸಮಯಕ್ಕೆ ಸರಿಯಾಗಿ ಮತ್ತು ಸುರಕ್ಷಿತವಾಗಿ ನಮ್ಮ ಜನ ಮನೆಗಳಿಗೆ ಮತ್ತು ಕಚೇರಿಗಳಿಗೆ ಹಾಗೂ ತಮ್ಮ ಕೆಲಸಗಳಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ರಸ್ತೆ ಸಾರಿಗೆ ಸಂಸ್ಥೆಯವರು ನಮ್ಮ ತಾಲೂಕಿಗೆ ಅಧಿಕ ಪ್ರಮಾಣದಲ್ಲಿ ಹೊಸ ಬಸ್ಗಳನ್ನು ಬಿಡಬೇಕು. ಅದರ ಜೊತೆಗೆ ಈ ಬಿಡಿ ಕಿತ್ತೂರು ಮಾರ್ಗದಲ್ಲಿ ಈ ಹಿಂದೆ ಬಿಡಿ ಕಿತ್ತೂರು ಮಾರ್ಗದಲ್ಲಿ ಒಂದು ನಿರಂತರವಾಗಿ ಒಂದು ಬಸ್ಸು ಇಡೀ ದಿನವಿಡೀ ಓಡಾಡ್ತಿತ್ತು. ಆ ಬಸ್ಸನ್ನ ಬಂದ್ ಮಾಡಿದ್ದಾರೆ. ಆ ಬಸ್ಸನ್ನ ಈ ಕೂಡಲೇ ಪುನರಾರಂಭಿಸಬೇಕು. ಅದೇ ರೀತಿ ಸಮಯಕ್ಕೆ ಸರಿಯಾಗಿ ಎಲ್ಲ ಬಸ್ಸವರು ನಮ್ಮ ತಾಲೂಕಿನ ಜನ ಬಹಳಷ್ಟು ಜನತೆ ಬಹುತೇಕ ಎಲ್ಲರೂ ಕೂಡ ತಮ್ಮ ಜಮೀನುಗಳಲ್ಲಿಯೇ ಮನೆ ಮಾಡಿಕೊಂಡಿರುವಂತ ಜನ ನಮ್ದು. ಆದ್ರಿಂದ ಈ ಮೊದಲು ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಸಿಂಗಲ್ ಫೇಸ್ ವಿದ್ಯುತ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಕಳೆದ ಕೆಲವು ದಿನಗಳಿಂದ ಸಿಂಗಲ್ ಫೇಸ್ ವಿದ್ಯುತ್ ಕೊಡೋದನ್ನ ಬಂದ್ ಮಾಡಿದ್ದಾರೆ. ಈ ರೀತಿ ಆಗೋದ್ರಿಂದ ನಮ್ಮ ಮಕ್ಕಳು ಏನ್ ನಾವೆಲ್ಲ ರೈತರಿದ್ದೀವಿ, ನಮ್ಮ ಮಕ್ಕಳು ಯಾರು ಕೂಡ
ಹಾಸ್ಟೆಲ್ಗಳಿಲ್ಲ, ಯಾವುದೇ ರೀತಿ PGಗಳಲ್ಲಿ ಇಡುವಂತ ಶಕ್ತಿ ನಮ್ಮಂತೇಲಿಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲೇ ಇರ್ತಾರೆ. ನಾವು ಹೊಲದಲ್ಲಿ ಇರೋದ್ರಿಂದ ನಮಗೆ ನೀವು ಸಿಂಗಲ್ ಫೇಸ್ ವಿದ್ಯುತ್ ಸಾಯಂಕಾಲ 6 ರಿಂದ ಬೆಳಗ್ಗೆ 6 ಗಂಟೆವರೆಗೆ ಕೊಟ್ಟರೆ ಮಾತ್ರ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ಕೂಡಲೇ ಏನ್ ಬಂದ್ ಮಾಡಿದಿರಿ, ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಸಿಂಗಲ್ ಫೇಸ್ ವಿದ್ಯುತ್ ಕೊಡೋದನ್ನ ಅದನ್ನ ಈ ಕೂಡಲೇ ಪುನರಾರಂಭಿಸಬೇಕು. ಅದರ ಜೊತೆಗೆ ಸರ್ಕಾರದ ಆದೇಶ ಐತಿ 24 ತಾಸು ಒಳಗ ರೈತರಿಗೆ ಸುಟ್ಟೋಗಿರುವಂತ TCಯನ್ನ ರಿಪ್ಲೇಸ್ ಮಾಡ್ಬೇಕು ಅಂತೇಳಿ. ಆದ್ರೆ ರೈತರ ಸುಟ್ಟ TCಗಳನ್ನ ನಿಮ್ಮ ಕಚೇರಿಗೆ ತೆಗೆದುಕೊಂಡು ಬಂದಾಗ ನೀವು 15 ರಿಂದ 20 ದಿನಗಳನ್ನ ತೆಗೆದುಕೊಳ್ತಾ ಇದ್ರಿ. ಅದು ಕೂಡ ಫ್ರೀಯಾಗಿ ಮಾಡಿಕೊಡ್ತಾ ಇಲ್ಲ. ನಮ್ಮ ರೈತರಿಂದ ಸುಲಿಗೆ ಮಾಡ್ತಾ ಇದ್ದೀರಿ. ಅದು ನಿಲ್ಬೇಕು. ನಮ್ಮ ರೈತರಿಗೆ 24 ಗಂಟೆ ಒಳಗ TCಗಳು ಸಿಗ್ಬೇಕು. ಈ TCಗಳು ಸಿಗೋದ್ರ ಜೊತೆಗೆ ಯಾರು TC ರಿಪೇರಿಯನ್ನ ಮಾಡ್ತಾ ಇದ್ದಾರೆ, ಯಾವ ಕಂಪನಿಗೆ ನೀವು ಟೆಂಡರ್ ಕೊಟ್ಟಿದ್ದೀರಿ TC ರಿಪೇರಿ ಮಾಡ್ಲಿಕ್ಕೆ, ಅವನ್ನ ಈ ಕೂಡಲೇ ಬದಲಾಯಿಸಬೇಕು. ಯಾಕಂತ ಹೇಳಿದ್ರೆ ಅವನು ಸರಿಯಾಗಿ ರಿಪೇರಿ ಮಾಡಿ ಕೊಡ್ತಾ ಇಲ್ಲ. ಅಲ್ಲಿಂದ ರಿಪೇರಿ ಆಗಿ ಬಂದಿರುವಂತಹ TCಗಳು ಕೇವಲ 2-3 ದಿನಗಳಲ್ಲಿ ಹಾಳಾಗಿ ಹೋಗ್ತಾ ಇದಾವೆ. ಅದಕ್ಕಾಗಿ ಆ TC ರಿಪೇರಿ ಮಾಡುವ ಕಂಪನಿಯನ್ನ ಬದಲಾವಣೆ ಮಾಡಬೇಕು. ಅದರ ಜೊತೆಗೆ ನಮ್ಮ ಖಾನಾಪುರ ತಾಲೂಕಿನಲ್ಲಿರುವಂತಹ ಎಷ್ಟು ಸೆಕ್ಷನ್ಗಳಿದಾವೆ, ಸೆಕ್ಷನ್ ಆಫೀಸ್ಗಳಿದಾವೆ, ಆ ಎಲ್ಲ ಸೆಕ್ಷನ್ ಆಫೀಸ್ಗಳಲ್ಲಿ ಮಿನಿಮಮ್ ಅಂದ್ರೆ ಒಂದು 50 TCಗಳನ್ನ ನೀವು ಹೆಚ್ಚುವರಿಯಾಗಿ ಇಡಬೇಕು. ನಮ್ಮ ರೈತರ TC ಸುಟ್ಟಾಗ ನಾವು ಅಲ್ಲಿ ತಂದ ಆ ಹೆಚ್ಚುವರಿಯಾಗಿರುವಂತಹ TCಗಳನ್ನ ನಾವು ತೆಗೆದುಕೊಂಡು ಹೋಗಿ ಕುಂಡ್ರಿಸ್ತೀವಿ. ಅದಕ್ಕಾಗಿ ನಮ್ಗೆ ಆ ಹೆಚ್ಚುವರಿ 50 TCಗಳನ್ನ ಇಡಬೇಕು. ಅದರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಕೇವಲ 60 ರಿಂದ 65 ಜನ ಲೈನ್ಮನ್ಗಳಿರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಕೆಲಸಗಳು ನಿಧಾನ ಆಗ್ತಾ ಇದಾವೆ, ವಿಳಂಬ ಆಗ್ತಾ ಇದಾವೆ. ಅದಕ್ಕಾಗಿ ನಮ್ಮ ತಾಲೂಕಿಗೂ ಕೂಡ ಅಗತ್ಯವಿರುವಷ್ಟು ಸಿಬ್ಬಂದಿಯನ್ನ ಕೊಡಬೇಕು. ಅದರ ಜೊತೆಗೆ ರೈತರ ಜಮೀನುಗಳಲ್ಲಿ ಜೋತು ಬಿದ್ದಿರುವಂತಹ ತಂತಿಗಳು, ವಿದ್ಯುತ್ ತಂತಿಗಳು ಕೈಗೆ ನಿಲುಕುವಷ್ಟು ಎತ್ತರದಲ್ಲಿದ್ದಾವೆ. ಅದರಿಂದ ಪ್ರಾಣ ಹಾನಿಗಳಾಗುವಂತ ಸಂಭವ ಇದೆ. ಅದಕ್ಕಾಗಿ ಆ ತಂತಿಗಳನ್ನ ಎತ್ತರಕ್ಕೆ ಏರಿಸಬೇಕು ಅಂತೇಳಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ವಿರುದ್ಧ ಇವತ್ತು BD ಗ್ರಾಮದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅವರಿಗೆ ನಾವು ಆಶ್ವಾಸನೆ ಕೊಟ್ಟು ಹೋಗ್ಬೇಡ್ರಿ, ನೀವು ನಮ್ಮ ಕೆಲಸವನ್ನ ಮಾಡುವುದಿದ್ರೆ ಮಾತ್ರ ನಮ್ಮ ಮನವಿಯನ್ನು ತೆಗೆದುಕೊಡ್ರಿ. ನೀವು 15 ದಿನಗಳೊಳಗ ನಮ್ಮ ಈ ಕೆಲಸ ಎಲ್ಲಗಳನ್ನು ನೆರವೇರಿಸ್ತೀನಿ ಅಂದ್ರೆ ಮಾತ್ರ ನಾವು ನಿಮಗೆ ಮನವಿ ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ಇನ್ನು 15 ದಿವಸದ ನಂತರ ಇದಕ್ಕಿಂತ ಉಗ್ರವಾದ ಹೋರಾಟವನ್ನ ಈ BD ಗ್ರಾಮದಲ್ಲಿ ಹಮ್ಮಿಕೊಳ್ತೀವಿ ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಹಲವಾರು ಬಾರಿ ನಮ್ಮ ತಾಲೂಕಿನ ಹೆಸ್ಕಾಂ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ವಿ. ಆದರೂ ಕೂಡ ಪ್ರಯೋಜನ ಆಗಿಲ್ಲ. ಅದಕ್ಕಾಗಿ ಇವತ್ತು ನಾವು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.